ಅಲ್ಲ, ಇವತ್ತು ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 10 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದು ಪೀಪಲ್ ಟು ಪೀಪಲ್ ಮತ್ತು RxDX ಟ್ರಸ್ಟ್ ವತಿಯಿಂದ ನಾವು ಇದು ಮಾಡ್ತಾ ಇದ್ದೇವೆ. ಅದರ ಮುಖ್ಯಸ್ಥರಾದಂಥ ಡಾಕ್ಟರ್ ಸುನೀತಾ ಮಹೇಶ್ವರಿ ಮತ್ತು ಡಾಕ್ಟರ್ ಅರ್ಜುನ್ನು ಮತ್ತು ಅವರ ಎಲ್ಲ ಟ್ರಸ್ಟ್ ಅವರು ಕೂಡ ನಾವು ಭಾಗವಹಿಸಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮ. ಯಾಕೆಂದರೆ ಇದು ಸುಮಾರು 10 ನೀರಿನ ಘಟಕದ ವೆಚ್ಚ ಸುಮಾರು 1 ಕೋಟಿ ರೂಪಾಯಿ ಆಗಿದೆ. ಅದನ್ನು ಅವರ ಟ್ರಸ್ಟ್ ವತಿಯಿಂದ ಭರಿಸಿದ್ದಾರೆ. ಜೊತೆಗೆ 2 ಬಸ್ಸು ತಂಗುದಾಣಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹೌದು, ಅಂದರೆ ಯಾಕೆಂದರೆ ಕುಡಿಯುವ ನೀರಿನ ಘಟಕಗಳು ಹೆಚ್ಚಾಗಿ ಆಗಬೇಕು. ಈಗ ಆಲ್ರೆಡಿ ಜಲ್ ಜೀವನ್ ಸ್ಕೀಮಲ್ಲಿ ಇದೆ, ಆದರೂ ಕೆಲವು ಕಡೆ ನೀರಿನ ಕೊರತೆ ಇದೆ. ಯಾಕೆ ಶುದ್ಧ ನೀರು ಬಹಳ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಬಹಳ ಇದೆ. ಸೊ ಹೀಗಾಗಿ ಅದಕ್ಕೋಸ್ಕರ ನಾವು ಈ CSR ಅಡಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಸುಮಾರು 2 ತಿಂಗಳಿಂದ ನಾವು ಕುಣಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ CSR ಅಡಿಯಲ್ಲಿ 10 ನೀರಿನ ಘಟಕಗಳನ್ನು ಮಾಡಿದ್ವಿ. ಸೊ ಒಟ್ಟಾರೆ ಸುಮಾರು ಒಂದು 250 ಹೈಮಾಸ್ಟ್ ಲೈಟನ್ನು ಕೂಡ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ವಿ. ಅಲ್ಲ, ಹೆಚ್ಚು ಬೋರ್ವೆಲ್ಗಳು ಮಾಡಬೇಕು. ಅದು ಏನಾಗಿದೆ ಅಂದರೆ ಕೆಲವು ಬೋರ್ವೆಲ್ಗಳು ಇದೆ, ಈಗ ಮಳೆಗೋಸ್ಕರ ಕಾಯ್ತಾ ಇದ್ದಾವೆ. ಕೆಲವೆಲ್ಲ ಬೋರ್ವೆಲ್ಲು ನೀರು ಬರೋದು ಕಡಿಮೆ ಆಗಿದೆ. 2-3 ಮಳೆ ಚೆನ್ನಾಗಿ ಜೋರಾಗಿ ಬಿಗಿಯಾಗಿ ಬಂದರೆ ಅದು ಬೋರ್ವೆಲ್ಗಳು ತಿರ್ಗಾ ಆ್ಯಕ್ಟಿವ್ ಆಗುತ್ತೆ. ನಂತರ ಬಹಳ ಮುಖ್ಯವಾದ ನಾನು CEO ಹತ್ರನೂ ಮಾತಾಡ್ತೇನೆ, ನಮ್ಮ ರಾಮನಗರ CEO ಹತ್ರನೂ ಮಾತಾಡ್ತೇನೆ. ಕೆಲವು ಯಾವ್ಯಾವ ದುರಸ್ತಿ ಆಗಿದೆ ಅದನ್ನು ರಿಪೇರಿ ಮಾಡಬೇಕು. ಯಾವ್ಯಾವುದು ಪ್ರಾಬ್ಲಮ್ ಇದೆ, ಯಾವ್ಯಾವ ಬೋರ್ವೆಲ್ಗಳಲ್ಲಿ ಕೆಲವು ಪಂಪ್ ಕೆಟ್ಟೋಗಿದೆ, ಕೆಲವು ಬರ್ತಾ ಇಲ್ಲ. ಯಾಕೆಂದರೆ ಪ್ರತಿ ಸಲ ಹೊಸ ಬೋರ್ವೆಲ್ ಮಾಡೋದಕ್ಕಿಂತ ಇರೋ ಬೋರ್ವೆಲ್ನೇ ನಾವು ರಿನೋವೇಟ್ ಇದು ಸರಿಪಡಿಸ್ಬೋದಾ, ಅದು ಬಹಳ ಮುಖ್ಯ. ಇದು ಪಂಚಾಯಿತಿ ಜವಾಬ್ದಾರಿ, PDOಗಳ ಜವಾಬ್ದಾರಿ ಮತ್ತು CEOಗಳ ಜವಾಬ್ದಾರಿ. ಯಾಕೆಂದರೆ ಬೋರ್ವೆಲ್ಗಳು ಸುಮಾರಿದೆ, ಆದರೆ ಅದು ಸರಿ ಕೆಲಸ ಮಾಡ್ತಾಯಿಲ್ಲ. ಅದನ್ನು ಅವ್ರು ರಿಪೇರ್ ಮಾಡತಕ್ಕಂಥ ಜವಾಬ್ದಾರಿ ಅವ್ರು ಮಾಡಬೇಕು. ಅಲ್ಲಲ್ಲ, ಅದು ಏನಾಗಿದೆ, ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಸುಮಾರು 150 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಎಲ್ಲೂ ಕೂಡ ಒಂದು ವಿಶ್ರಾಂತಿ ಸ್ಥಳ ಇಲ್ಲ. ನೀವು ಬೆಂಗಳೂರಲ್ಲಿ ಹೊರಟ್ರೆ ಮೈಸೂರಲ್ಲಿ ಇಳಿಬೇಕು, ಮೈಸೂರಲ್ಲಿ ಹೊರಟ್ರೆ ಬೆಂಗಳೂರಲ್ಲಿ ಇರಬೇಕು. ಸೊ ಅದರಿಂದ ಅಲ್ಲಿ ಈಗ ನಾವು ಚನ್ನಪಟ್ಟಣದ ಬಳಿ ಎಕ್ಸ್ಪ್ರೆಸ್ ಹೈವೇ ಚನ್ನಪಟ್ಟಣ ಬಳಿ 8.5 ಎಕರೆಯನ್ನು ಜಿಲ್ಲಾ ಆಡಳಿತ ಇವತ್ತು ಐಡೆಂಟಿಫೈ ಮಾಡಿದ್ದಾರೆ. 8.5 ಎಕರೆ. ಇದಕ್ಕೆ ನಾವು ಪ್ರಾಧಿಕಾರಕ್ಕೆ ಬರೆದಿದ್ದೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಬರೆದಿದ್ದೀವಿ. ನಾನು ನಮ್ಮ ನಿತಿನ್ ಗಡ್ಕರಿ ಅವರು, ನಮ್ಮ ಕೇಂದ್ರದ ಸಾರಿಗೆ ಸಚಿವರಾದಂಥ ಅವ್ರ ಗಮನಕ್ಕೂ ತಂದಿದ್ದೇವೆ. ಅಲ್ಲೊಂದು ರೆಸ್ಟ್ ಏರಿಯಾ ಬೇಕು. ರೆಸ್ಟ್ ಏರಿಯಾ ಜೊತೆಗೆ ಟಾಯ್ಸ್ ಪಾರ್ಕು, ಜೊತೆಗೆ ಸಿಲ್ಕ್ ಮ್ಯೂಸಿಯಮ್ಮು, ನಂತರ ಪೆಟ್ರೋಲ್ ಬಂಕ್ ಇದೆಲ್ಲ ಬರುತ್ತೆ. ಅದನ್ನು ಮಾಡತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ನಾನು ಒತ್ತಾಯ ಮಾಡಿದ್ದೇನೆ. ಅಲ್ಲ, ಅದು DPR ಆಗಬೇಕು. ಓಕೆ. ಅಲ್ಲ, ಕೇಂದ್ರ ಸರ್ಕಾರ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತ ದೇಶ ಇವತ್ತು ಈ ಜಾಗತಿಕ ಏನಾಗಿದೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಇವತ್ತು ಜಾಗತಿಕ ಪರಿಣಾಮ ಬೀಳ್ತಾ ಇದೆ. ಯಾಕೆಂದರೆ ಇವತ್ತು ತೈಲದ ಬಾವಿಗಳಿಗೆ ಇವತ್ತು ಬಾಂಬು ಅಥವಾ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ, ಮತ್ತು ನಮ್ಮ ಅನಿಲದ ಹಬ್ಬಗಳಿಗೆ ಇವತ್ತು ಬಾಂಬ್ಗಳು ಬೀಳ್ತಾ ಇದೆ. ಹೀಗಾಗಿ ಆದರೂ ಕೂಡ ರಾಜತಾಂತ್ರಿಕವಾಗಿ ಇವತ್ತು ಭಾರತ ದೇಶ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ವಿದೇಶಾಂಗ ಸಚಿವರು ಇವತ್ತು ಮಾತನಾಡಿದ್ದಾರೆ. ಇರಾನ್ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ, ಖತಾರ್ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ. ಅದರಲ್ಲಿ ಇವಾಗ ನಮ್ಮದು ಆ ಜಲಸಂಧಿ ಏನಿದೆ, ಹರ್ಮಸ್ ಜಲಸಂಧಿ ಮೂಲಕ ನಾವು ಇವತ್ತು 3 ಹಡಗುಗಳು ಪ್ರತಿದಿನ ಒಟ್ಟು 21 ಹಡಗುಗಳು ತೈಲ ತುಂಬಿದ ಹಡಗುಗಳು ಅಲ್ಲಿ ಕಾಯ್ತಾ ಇದ್ದಾವೆ. 3 ಬಿಡ್ತಾ ಇದ್ದಾರೆ. ಭಾರತದ ಧ್ವಜವನ್ನು ನೋಡಿದಂಥ ಸಂದರ್ಭದಲ್ಲಿ ಸೊ ನಂತರ ಈಗ ನಿನ್ನೆ ಕೂಡ ಒಂದು ಉತ್ತಮವಾದಂಥ ನಿರ್ಧಾರ ತಗೊಂಡಿದ್ದಾರೆ. ಒಂದು 20% ಅನಿಲ ಸಪ್ಲೈನ ಜಾಸ್ತಿ ಮಾಡತಕ್ಕ ನಿರ್ಧಾರ ಮಾಡಿದ್ದಾರೆ. ಇದು ಜಾಗತಿಕ ಸಮಸ್ಯೆ. ಇಂತಹ ಜಾಗತಿಕ ಸಮಸ್ಯೆಯಲ್ಲೂ ಕೂಡ ಭಾರತ ಉತ್ತಮವಾದಂಥ ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸ್ತಾ ಇದೆ. ಭವಿಷ್ಯದಲ್ಲಿ ಸೋಲಾರ್ ಮತ್ತು ಎಲೆಕ್ಟ್ರಿಕ್ಗೆ ಅವಲಂಬನೆ ಜಾಸ್ತಿ ಆಗ್ತದೆ. ಹೌದು. ಅಲ್ಲ, ಸೋಲಾರು ಬಹಳ ಮುಖ್ಯ. ಈಗ ನಮ್ಮ ರೋಜ್ಗರ್ ಸೂರ್ಯಗರ್ ಯೋಜನೆ ಏನಿದೆ, ಸೂರ್ಯಗರ್ ಯೋಜನೆಯಡಿ ಜನ ಹೆಚ್ಚು ಈಗ ಸೋಲಾರನ್ನು ಮಾಡ್ಕೋಬೇಕು. ಏಕೆಂದರೆ ಬೇರೆ ರಾಜ್ಯಗಳಲ್ಲಿ ಸೋಲಾರು ತುಂಬ ಚಾಲ್ತಿಯಲ್ಲಿದೆ. ಈಗ ಮನೆಗೆ 1 ಕಿಲೋವಾಟ್ ಆಗ್ಬೋದು, 2 ಕಿಲೋವಾಟ್ ಆಗ್ಬೋದು. ಅದಕ್ಕೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಕೂಡ ಇದೆ. 3 ಕಿಲೋವಾಟ್ಗೆ 78,000 ಇದೆ, 1 ಕಿಲೋವಾಟ್ಗೆ 48,000 ಇದೆ. ಅದರಿಂದ ನಾವು ಹೆಚ್ಚು
ನಾವು ಈ ಸೋಲಾರ್ ಎನರ್ಜಿನ ನಾವು ಟ್ಯಾಪ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಭಾಳ ಮುಖ್ಯವಾದದ್ದು.